Hello dear students, welcome back to the second session of accountancy class. Let's continue with the basic terms in accounting that we discussed in the previous class. Before that, let's recall some points that we have discussed earlier. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮೂಲ ಅಂಶಗಳನ್ನು, ಕೆಲವೊಂದು ಪದಗಳ ಶಬ್ದಗಳ ಪರಿಚಯವನ್ನು ನಾವು ಮಾಡ್ಕೊಂಡಿದ್ವಿ. ಆ ಶಬ್ದಗಳನ್ನು ಮತ್ತೊಮ್ಮೆ ರೀಕಾಲ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ಕೆಲವೊಂದು ಶಬ್ದಗಳ ಅರ್ಥವನ್ನು ತಿಳ್ಕೊಂಡಿದ್ವಿ. ಅದರಲ್ಲಿ ಫಸ್ಟ್ ಒನ್ ಕ್ಯಾಪಿಟಲ್. ವಾಟ್ ಈಸ್ ಕ್ಯಾಪಿಟಲ್? ಕ್ಯಾಪಿಟಲ್ ಮೀನ್ಸ್ monies or money's worth invested by the owner in his business. ಹಣ ಅಥವಾ ಹಣದ ಮೌಲ್ಯವನ್ನು ಬಿಸ್ನೆಸ್ಗೆ ಹೂಡಿಕೆ ಮಾಡುವುದನ್ನು ನಾವು ಬಂಡವಾಳ ಅಂತ ಕರಿತೇವೆ. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಡ್ರಾಯಿಂಗ್ಸ್. ವಾಟ್ ಈಸ್ ಡ್ರಾಯಿಂಗ್ಸ್? ಕ್ಯಾಪಿಟಲಲ್ಲಿ ಓನರು ಬಿಸ್ನೆಸ್ಗೆ ಬಂಡವಾಳವನ್ನು ಹೂಡಿಕೆ ಮಾಡಿರ್ತಾನೆ. ಓಕೆ, ಓನರಿಂದ ಬಿಸ್ನೆಸ್ಗೆ ಕ್ಯಾಪಿಟಲ್ ಹೋಗಿರುತ್ತೆ. ಇಲ್ಲಿ ಕ್ಯಾಪಿಟಲಲ್ಲಿ ಡ್ರಾಯಿಂಗ್ಸ್ ಅಂದರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿರೋಂಥ ಕ್ಯಾಪಿಟಲಲ್ಲಿ ಗೂಡ್ಸ್, ಕ್ಯಾಶ್, ಅಸೆಟ್ಸ್ ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಓನರು ತನ್ನ ಪರ್ಸ್ನಲ್ ಯೂಸ್ಗೆ ವಿತ್ಡ್ರಾ ಮಾಡಿಕೊಂಡ್ರೆ ಅದನ್ನು ಡ್ರಾಯಿಂಗ್ಸ್ ಅಂತ ಕರಿತೇವೆ. ವಿತ್ಡ್ರಾವಲ್ ಆಫ್ ಕ್ಯಾಶ್ ಆರ್ ಗೂಡ್ಸ್ ಆರ್ ಅಸೆಟ್ಸ್ ಬೈ ದಿ ಓನರ್ ಫಾರ್ ಹಿಸ್ ಪರ್ಸನಲ್ ಯೂಸ್. ನೆಕ್ಸ್ಟ್ ಥರ್ಡ್ ಒನ್ ಗೂಡ್ಸ್. ಗೂಡ್ಸ್ ಮೀನ್ಸ್ ಎನಿ ಕಮಾಡಿಟೀಸ್ ಇನ್ ವಿಚ್ ಬಿಸ್ನೆಸ್ ಮ್ಯಾನ್ ಡೀಲ್ಸ್. ಓಕೆ, ಬಿಸ್ನೆಸ್ ಮ್ಯಾನು ಯಾವ ವಸ್ತುಗಳ ಜೊತೆ ವ್ಯವಹಾರವನ್ನು ಮಾಡ್ತಾನೆ ಅದನ್ನು ನಾವು ಗೂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಟ್ಬುಕ್, ಟೆಕ್ಸ್ಟ್ ಬುಕ್, ಪೆನ್ಸ್, ಪೆನ್ಸಿಲ್ಸ್. ದೀಸ್ ಆರ್ ಆಲ್ ದಿ ಗೂಡ್ಸ್ ಫಾರ್ ಬುಕ್ ಸ್ಟೋರ್. ಮೆಡಿಸಿನ್ಸ್ ಆರ್ ದಿ ಗೂಡ್ಸ್ ಫಾರ್ ಮೆಡಿಕಲ್ ಶಾಪ್. ಬಿಸ್ಕಿಟ್ಸ್ ಆರ್ ದಿ ಗೂಡ್ಸ್ ಫಾರ್ ಬಿಸ್ಕೆಟ್ ಶಾಪ್. ನೆಕ್ಸ್ಟ್ ಫೋರ್ತ್ ಒನ್ ಅಸೆಟ್ಸ್. Assets are the economic resources of an enterprise. ಓಕೆ, ಒಂದು ವ್ಯವಹಾರ ಸಂಸ್ಥೆಯ ಎಕನಾಮಿಕ್ ರಿಸೋರ್ಸಸ್ ಏನಾಗಿರುತ್ತೆ ಅದನ್ನು ನಾವು ಅಸೆಟ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಫರ್ನಿಚರ್ಸ್, ಮಿಷಿನ್ಸ್, ಪ್ರಿಂಟರ್. ಓಕೆ, ಲೈಕ್ ದಟ್. ನೆಕ್ಸ್ಟ್ ಫಿಫ್ತ್ ಒನ್ ಪರ್ಚೇಸಸ್. Purchases includes total buying of goods. Remember this point, total buying of only goods. It does not include assets. Next, sixth one, sales. What is sales? Total sold of goods. It may be on cash basis or on credit basis. Okay, ಸಾಲಕ್ಕಾಗಿ ಮಾರಾಟ ಮಾಡಿರುವುದು ಅಥವಾ ಹಣಕ್ಕಾದರೂ ಮಾರಾಟ ಮಾಡಿರುವಂಥ ಗೂಡ್ಸ್ನ ನಾವು ಸೇಲ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಸೆವೆಂತ್ ಆ್ಯಂಡ್ ಏಯ್ತ್ ಟರ್ಮ್ debtor and creditor. Debtor is the result of credit sales. Creditor is the result of credit purchases. ಓಕೆ, ನಾವು ಸಾಲಕ್ಕೆ ವಸ್ತುಗಳನ್ನು ಮಾರಾಟ ಮಾಡಿದ್ರೆ ಡೆಟಾರ್ ಬರ್ತಾನೆ. ನಾವು ಸಾಲಕ್ಕೆ ವಸ್ತುಗಳನ್ನು ಖರೀದಿ ಮಾಡಿದರೆ ಕ್ರೆಡಿಟಾರ್ ಬರ್ತಾರೆ. ಓಕೆ, ಈ ತರಗತಿಯಲ್ಲಿ ಮುಂದುವರಿದ ಭಾಗ ದ ನೆಕ್ಸ್ಟ್ ಎಂಟಿಟಿ. ವಾಟ್ ಈಸ್ ಎಂಟಿಟಿ? ಎಂಟಿಟಿ ಮೀನ್ಸ್ an institute or a person or organization. It means entity means an institute, a person or organization which is having their own separate identification. ಓಕೆ, ಒಂದು ಇನ್ಸ್ಟಿಟ್ಯೂಟ್, ಎಕ್ಸಾಂಪಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗ್ಬೋದು, ಸ್ಕೂಲು, ಕಾಲೇಜಸ್ಸು, ಪರ್ಸನ್ನು ಲೈಕ್ ರಾಜು, ರಾಮು ಆರ್ ಬಿಸ್ನೆಸ್ ಆರ್ಗನೈಸೇಷನ್. ಅವಕ್ಕೆ ಯಾವ ಇನ್ಸ್ಟಿಟ್ಯೂಟ್ಗೆ ಅಥವಾ ಪರ್ಸನ್ಗೆ ಯಾರೋ ಆರ್ಗನೈಸೇಷನ್ಗೆ ಓನ್ ಐಡೆಂಟಿಫಿಕೇಷನ್ ಇರುತ್ತೆ, ಅವನ್ನ ನಾವು ಎಂಟಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ITC. ನಿಮ್ಮ ಬುಕ್ಕಲ್ಲಿ ನೋಡಿರ್ತೀರ ಮೇಲುಗಡೆ ITC ಅಂತ ಇರುತ್ತೆ. ಓಕೆ, ಇದು ಕೂಡ ಒಂದು ಎಂಟಿಟಿ.
ಆರ್ ಇನ್ಫೋಸಿಸ್ ಆರ್ ಪೂಮಾ ಲೈಕ್ ದಟ್ ಅವನ್ನ ನಾವು ಎಂಟಿಟಿ ಅಂತ ಕರಿತೀವಿ. ಎಂಟಿಟಿ ಇಸ್ ಆನ್ ಐಡೆಂಟಿಟಿ. ಓಕೆ, ಎಂಟಿಟಿ ಇಸ್ ಆನ್ ಐಡೆಂಟಿಟಿ. ಯಾವ ಇನ್ಸ್ಟಿಟ್ಯೂಟ್ಗೆ, ಪರ್ಸನ್ಗೆ, ಆರ್ಗನೈಸೇಷನ್ಗೆ ಓನ್ ಐಡೆಂಟಿಟಿ ಇರುತ್ತೋ ಅದಕ್ಕೆ ನಾವು ಎಂಟಿಟಿ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್. ವಾಟ್ ಈಸ್ ಟ್ರಾನ್ಸಾಕ್ಷನ್? ಎ ಟ್ರಾನ್ಸಾಕ್ಷನ್ ಇಸ್ ಆನ್ ಈವೆಂಟ್ ಆರ್ ಆಕ್ಷನ್. Transaction is an event or action taken place between two or more person. An action taken place between two or more parties or person for exchange of some values. ಓಕೆ, ಯಾವುದೋ ಒಂದು ವ್ಯಾಲ್ಯೂಸ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಾಜು purchase goods from ಕಿಶೋರ್. ರಾಜು ಕಿಶೋರಿಂದ ಒಂದಷ್ಟು ನೋಟ್ಬುಕ್ಸ್ನ ಪರ್ಚೇಸ್ ಮಾಡ್ತಾನೆ. ಓಕೆ, ಕಿಶೋರಿಂದ ರಾಜುಗೆ ನೋಟ್ಬುಕ್ ಬರುತ್ತೆ. ಇದಕ್ಕೆ ರಿಟರ್ನ್ ಆಗಿ ರಾಜು ಏನು ಪೇ ಮಾಡ್ತಾನೆ? ಕ್ಯಾಶನ್ನು ಪೇ ಮಾಡ್ತಾನೆ. ನೋಡಿ, ಕಿಶೋರಿಂದ ನೋಟ್ಬುಕ್ ಬಂತು, ರಾಜು ಕಿಶೋರ್ಗೆ ಕ್ಯಾಶ್ ಕೊಟ್ಟ. Okay, it is an action or event taken place between two or more persons. Here two persons for exchange of some values. ಇಲ್ಲಿ ಏನು ಎಕ್ಸ್ಚೇಂಜ್ ಮಾಡ್ಕೊಂಡ್ರು? ಕಿಶೋರು ನೋಟ್ಬುಕ್ನ ಸೇಲ್ ಮಾಡ್ದ, ರಾಜು ಆ ನೋಟ್ಬುಕ್ಗೆ ಪ್ರತಿಯಾಗಿ ಕ್ಯಾಶನ್ನು ಪೇ ಮಾಡ್ತಾನೆ. ಇದನ್ನು ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಟ್ರಾನ್ಸಾಕ್ಷನ್ಗೆ ಎಕ್ಸಾಂಪಲ್ ಪರ್ಚೇಸ್ ಆಫ್ ಗೂಡ್ಸ್. Second one, sale of goods. Or third one, salary paid, etc. These are all the example for transaction. Sir. Next, assets. ಈ ಪದದ ಅರ್ಥ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಅಸೆಟ್ಸ್ ಆರ್ ಎಕನಾಮಿಕ್ ರಿಸೋರ್ಸಸ್ ಆಫ್ ಆನ್ enterprise, means any business. Okay, assets are economic resources used in its operation. Examples for assets. Okay, it may be asked in your examination. Give an example for assets. Okay, example, land and building. Okay, land and building, comma, plant and machinery, vehicle, cash, bank balance or cash at bank, debtor, comma, bills receivable. Bills receivables. These are all the examples for assets. Okay, land and building, plant and machinery, vehicle, any vehicle, cash, ಬ್ಯಾಂಕಲ್ಲಿ ಇರುವಂಥ ಹಣ, ಡೆಟಾರ್, ಬಿಲ್ಸ್ ರಿಸೀವಬಲ್. ಇವುಗಳ ಬಗ್ಗೆ ಇನ್ನೂ ವಿವರವಾಗಿ ನೀವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತೀರಾ. ಜಸ್ಟ್ ಈ ಪದಗಳ ಪರಿಚಯ ನಿಮಗಿರಲಿ. ಓಕೆ, there are two types in assets can be classified in two types. First one, fixed assets. Second one, current assets. Assets can be classified into two types. First one, fixed assets. What is fixed assets? These are the assets. ಇವು ಕೂಡ ಆಸ್ತಿಗಳೇ. These are the assets held on long term basis. Okay, ಯಾವ ಆಸ್ತಿಗಳನ್ನ ನಾವು long term means more than 1 year. Okay, more than 1 year. ಯಾವ ಆಸ್ತಿಗಳನ್ನ ನಾವು 1 ವರ್ಷಕ್ಕಿಂತ ಅಧಿಕ ವರ್ಷಗಳ ಕಾಲ ನಾವು ಬಳಸ್ತೀವಿ ಅವನ್ನ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಇದರಲ್ಲಿ ಯಾವುದನ್ನು ನಾವು 1 ವರ್ಷಕ್ಕಿಂತ ಹೆಚ್ಚಿನ ಕಾಲ ಬಳಸ್ಬೋದು ನೋಡಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ, ಪ್ಲಾಂಟ್ ಆ್ಯಂಡ್ ಮಿಷಿನರಿ, ವೆಹಿಕಲ್ಸ್. ಓಕೆ, ಇವನ್ನ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. L and B, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, P and M, ಪ್ಲಾಂಟ್ ಆ್ಯಂಡ್ ಮಿಷಿನರಿ,
vehicle. Okay, these are all the example for fixed assets. Next, current asset. What is current asset? These are the assets on short term basis. ಫಿಕ್ಸ್ಡ್ ಅಸೆಟ್ಸ್ನ ಲಾಂಗ್ ಟರ್ಮ್ ಬೇಸಲ್ಲಿ ಯೂಸ್ ಮಾಡ್ತೇವೆ, ಕರೆಂಟ್ ಅಸೆಟ್ಸ್ನ ಶಾರ್ಟ್ ಟರ್ಮ್ ಬೇಸಲ್ಲಿ ಇರುತ್ತೆ. ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್ಸ್: ಕ್ಯಾಶ್, ಬಿಲ್ಸ್ ರಿಸೀವಬಲ್, ಕ್ಯಾಶ್ ಅಟ್ ಬ್ಯಾಂಕ್, ಡೆಟಾರ್. ಫಾರ್ ಎಕ್ಸಾಂಪಲ್ ಡೆಟಾರ್ನ ತಗೊಳ್ಳಿ. ಡೆಟಾರ್ ಅಂದರೆ ನಾವು ಸಾಲಕ್ಕೆ ಸರಕುಗಳನ್ನು ಮಾರಾಟ ಮಾಡ್ತೇವೆ. ಯಾರಿಗೆ? ಡೆಟಾರ್ಗೆ. ನಾವು ಡೆಟಾರ್ಗೆ ಸಾಲಕ್ಕೆ ನಾವು ಮಾರಾಟ ಮಾಡಿದಾಗ ಅವನಿಗೆ ಒಂದು 6 ವರ್ಷ ಬಿಟ್ಟು ಸಾಲವನ್ನು ವಾಪಸ್ ಕೊಡು ಅಂತ ಹೇಳ್ತೀವಿ ಅವನಿಗೆ? ಇಲ್ಲ. ನಾವು ಸರಕುಗಳನ್ನು ಸಾಲಕ್ಕೆ ಮಾರಾಟ ಮಾಡಿದ ಮೇಲೆ ಅವನಿಗೆ ಒಂದು 15 days ಆರ್ 1 month ಆರ್ 2 months, ಒಟ್ಟಿನಲ್ಲಿ 1 ವರ್ಷದ ಒಳಗಡೆ ನಾವು ಅವನ್ನ ರಿಕವರಿ ಮಾಡ್ಕೊಳ್ಳೋಗಿರ್ತೀವಿ. ಹಾಗೆ ಇವನ್ನ ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೇವೆ. ನೆಕ್ಸ್ಟ್, liabilities. Liabilities means it include all amount owed, means obligation to pay. ಅಥವಾ ಕನ್ನಡದಲ್ಲಿ ಋಣ ಅಥವಾ ಕೊಡಬೇಕಾಗಿರುವುದು. Okay, it include all amount owed by the business concerned to outsiders. ಅಂದರೆ ಒಂದು ವ್ಯವಹಾರ ಸಂಸ್ಥೆ ಹೊರಗಿನವರಿಗೆ ಕೊಡಬೇಕಾಗಿರುವಂತಹ ಋಣ ಅಥವಾ ಏನು ಬಾಕಿ ಇರುತ್ತೆ ಅದನ್ನು ನಾವು ಲಯಾಬಿಲಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಕ್ರೆಡಿಟಾರ್. ಕ್ರೆಡಿಟಾರ್ ಅಂದರೆ ಹೇಗೆ ಬರ್ತೀನಿ? ಕ್ರೆಡಿಟಾರು ನಾವು ಗೂಡ್ಸನ್ನು ಸಾಲಕ್ಕೆ ಖರೀದಿ ಮಾಡಿರ್ತೀವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗೆ ಕಿಶೋರಿಂದ ರಾಜು ಗೂಡ್ಸ್ನ ಪರ್ಚೇಸ್ ಮಾಡ್ತಾನೆ. ಸೊ ಗೂಡ್ಸು ರಾಜುಗೆ ಬಂದಿದೆ, ಆದರೆ ರಾಜು ಕಿಶೋರ್ಗಿನ್ನೂ ಅಮೌಂಟ್ ಕೊಟ್ಟಿಲ್ಲ. ಅಮೌಂಟ್ನ ಕೊಡಬೇಕು. ಓಕೆ, ಅದು ಋಣನ. ರಾಜು ಕಿಶೋರ್ಗೆ ದುಡ್ಡನ್ನು ಕೊಡಬೇಕಾಗಿದೆ, ಅವನಲ್ಲಿ ಋಣ ಇದೆ, ಅದನ್ನು ನಾವು ಇವನ್ನೇನಂತ ಕರಿತೀವಿ? ಕ್ರೆಡಿಟಾರ್. ಸೊ ಕ್ರೆಡಿಟಾರ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಲಯಾಬಿಲಿಟೀಸ್. ಓಕೆ, ಕ್ರೆಡಿಟಾರ್, ಬಿಲ್ಸ್ ಪೇಯಬಲ್. ಓಕೆ, ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಫಾರ್ ಲಯಾಬಿಲಿಟೀಸ್. ನೀವು ಮುಂದೆ ಈ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದರೆ ಏನು, ಬಿಲ್ಸ್ ಪೇಯಬಲ್ ಅಂದರೆ ಏನು ಅದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತೀರಾ. ಸದ್ಯಕ್ಕೆ ಈ ಪದಗಳು ನಿಮ್ಮ ತಲೆಯಲ್ಲಿ ಇರಲಿ. ಓಕೆ, ನೆಕ್ಸ್ಟ್ ರೆವಿನ್ಯೂ. ರೆವಿನ್ಯೂ, ಗೇನ್. ಓಕೆ, ಎರಡು ಬೇರೆ ಬೇರೆ ಅರ್ಥ ಇದೆ. ರೆವಿನ್ಯೂ ಮತ್ತು ಗೇನ್ ಎರಡು ಒಂದೇ ಅಲ್ಲ, ಅದಕ್ಕೆ ಬೇರೆ ಬೇರೆ ಆದಂಥ ಅರ್ಥ ಇದೆ. ನೋಡಿ, ವಾಟ್ ಈಸ್ ರೆವಿನ್ಯೂ? ರೆವಿನ್ಯೂ ಮೀನ್ಸ್ ಅಮೌಂಟ್ ಆಫ್ ಮನಿ ರಿಸೀವ್ಡ್ ಬೈ ದಿ ಸೇಲ್ ಆಫ್ ಗೂಡ್ಸ್. ನಾವು ಗೂಡ್ಸನ್ನು ಸೇಲ್ ಮಾಡಿ ಏನು ಅಮೌಂಟ್ನ ತಗೊಳ್ತೀವಿ ಅದನ್ನು ನಾವು ರೆವಿನ್ಯೂ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ರಾಜು ಟೆಕ್ಸ್ಟ್ ಬುಕ್ಸ್ನ ಸೇಲ್ ಮಾಡ್ತಿದ್ದಾನೆ. ಓಕೆ, ಟೆಕ್ಸ್ಟ್ ಬುಕ್ಕನ್ನ ಸೇಲ್ ಮಾಡಿ 50,000 rupees ಹಣವನ್ನು ಸಂಪಾದನೆ ಮಾಡ್ತಾನೆ. ಇದನ್ನು ನಾವು ಸೇಲ್ಸ್ ರೆವಿನ್ಯೂ ಅಂತ ಕರಿತೀವಿ. ಓಕೆ, ಯಾವುದಾದ್ರೂ ಒಂದು ಅವನು ಗೂಡ್ಸನ್ನ ಸೇಲ್ ಮಾಡಿ ಗಳಿಸುವಂತಹ ಅಮೌಂಟ್ನ ನಾವು ರೆವಿನ್ಯೂ ಅಂತ ಕರಿತೀವಿ. ಓಕೆ, ರೆವಿನ್ಯೂ ಮೀನ್ಸ್ ಅಮೌಂಟ್ ಆಫ್ ಮನಿ ರಿಸೀವ್ಡ್ ಬೈ ದಿ ಸೇಲ್ ಆಫ್ ಗೂಡ್ಸ್. ನೆಕ್ಸ್ಟ್, ವಾಟ್ ಈಸ್ ಗೇನ್? ಗೇನ್ ಈಸ್ ಎ ಪ್ರಾಫಿಟ್. Okay, gain is a profit resulting from selling an assets. ಗೂಡ್ಸ್ ಅಲ್ಲ, ಇಲ್ಲಿ ಅಸೆಟ್ಟು. ಅಸೆಟ್ಸ್ನ ಸೇಲ್ ಮಾಡಿ ಏನು ಪ್ರಾಫಿಟ್ನ ಅರ್ನ್ ಮಾಡ್ತೀವಿ ಅದನ್ನು ನಾವು ಗೇನ್ ಅಂತ ಕರಿತೀವಿ. ಮೀನ್ಸ್ ಗೇನ್ ಈಸ್ ಎ ಪ್ರಾಫಿಟ್ ರಿಸಲ್ಟಿಂಗ್ ಫ್ರಮ್ ಸೆಲ್ಲಿಂಗ್ ಆ್ಯನ್ ಅಸೆಟ್ ಅಟ್ ಎ ಪ್ರೈಸ್ ಹೈಯರ್ ದ್ಯಾನ್ ಒರಿಜಿನಲ್ ಪರ್ಚೇಸ್ ಪ್ರೈಸ್. ಫಾರ್ ಎಕ್ಸಾಂಪಲ್, ಈಗ ಒಂದು ಮಿಷಿನರಿನ 25,000ಗೆ ಪರ್ಚೇಸ್ ಮಾಡಿದ್ದೀವಿ. ಓಕೆ, ಮಿಷಿನರಿನ ಒರಿಜಿನಲ್ ಪ್ರೈಸ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ? ನಾವು 25,000ಗೆ ಪರ್ಚೇಸ್ ಮಾಡಿದ್ದೀವಿ. ಈಗ ಇದೇ ಮಿಷಿನರಿನ ನಾವು
ಒಂದು 5-3 ಇಯರ್ಸ್ ಆದಮೇಲೆ ಸೇಲ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಈ ಮಿಷಿನರಿನ ನಾವು 25,000ಗೆ ಪರ್ಚೇಸ್ ಮಾಡಿದ್ವಿ, ಈಗ ಒಂದು 30,000ಗೆ ಸೇಲ್ ಮಾಡಿದ್ದೀವಿ. ಮಿಷಿನರಿನ ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ? 30,000ಗೆ. 25,000ಗೆ ಪರ್ಚೇಸ್ ಮಾಡಿದ್ವಿ, 1-2-3 ಇಯರ್ಸ್ ಆದಮೇಲೆ 30,000ಗೆ ನಾವು ಸೇಲ್ ಮಾಡಿದ್ದೀವಿ. ಹಾಗಾದರೆ ಗೇನ್ ಎಷ್ಟು? ಸೊ 25,000 ಇರೋದು 30,000ಗೆ ನಾವು ಸೇಲ್ ಮಾಡಿದರೆ ನಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ? 5,000. ಇದನ್ನು ನಾವು ಗೇನ್ ಅಂತ ಕರಿತೇವೆ. ಗೂಡ್ಸನ್ನು ಸೇಲ್ ಮಾಡಿ ಬರುವಂಥ ಕ್ಯಾಶನ್ನು ನಾವು ರೆವಿನ್ಯೂ ಅಂತ ಕರಿತೀವಿ. ಅಸೆಟ್ಸ್ನ ಸೇಲ್ ಮಾಡಿ ಬರುವಂಥ ಪ್ರಾಫಿಟ್ಟು, ಟೋಟಲ್ ಅಮೌಂಟ್ ಅಲ್ಲ, ಬರುವಂಥ ಪ್ರಾಫಿಟ್ನ ನಾವು ಗೇನ್ ಅಂತ ಕರಿತೀವಿ. 25,000 ಇರುವಂಥ ಮಿಷಿನರಿನ 2-3 ಇಯರ್ಸ್ ಆದಮೇಲೆ 30,000ಗೆ ಸೇಲ್ ಮಾಡಿದ್ದೀವಿ, ನಮಗೆ 5,000 ರೂಪೀಸು ಪ್ರಾಫಿಟ್ ಬಂದಿದೆ, ಅದನ್ನು ನಾವು ಗೇನ್ ಅಂತ ಕರಿತೀವಿ.